ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಇದ್ದೇವೆ ಮಂತ್ರಾಲಯದಲ್ಲಿ. ಆಲ್ರೆಡಿ ನೀವು ಫಸ್ಟ್ ವಿಡಿಯೋ ನಮ್ಮದು ನೋಡಿರ್ಬೋದು. ನಾವು ರೀಚ್ ಆಗಿದ್ದೇವೆ ಈಗ ರೂಮಿಗೆ. ಈಗ ರೂಮಿಂದ ಟೆಂಪಲಿಗೆ ಹೋಗಬೇಕು ಮಠಕ್ಕೆ. ಈಗ ಮಠಕ್ಕೆ ಹೊರಡ್ತಿದ್ದೇವೆ. ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ನೋಡಿ. ಎಲ್ಲ ನಾವು ರೆಡಿಯಾಗಿ ಆಯಿತು, ಇನ್ನು ನಾವು ಹೊರಡುದು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡುವ. ನೋಡಿ ಯಾವ ರೀತಿ ಅಂತ. ರೂಮ್ನ ಸ್ವಲ್ಪ ಒಂದು ಕಿಲೋಮೀಟರ್ ಕೂಡ ಇಲ್ಲ, ಹತ್ತಿರದಲ್ಲಿ ಹಿಂದುಗಡೆನೇ ಇದು ಟೆಂಪಲ್ ಇರೋದು. ಈಗ ನಾವು ನಡೆದುಕೊಂಡೇ ಹೋಗುವ ಅಲ್ಲಿಯವರೆಗೆ. ನಂತರ ಅಲ್ಲಿ ಕ್ಯೂ ಉಂಟು. ಆಲ್ರೆಡಿ ನಾವು ಒಮ್ಮೆ ಬೆಳಿಗ್ಗೆ ಹೋಗಿದ್ವಿ, ತುಂಬ ರಶ್ ಉಂಟು. ನೋಡಬೇಕು ಇನ್ನು ಯಾವ ರೀತಿ ಜನ ಇದ್ದಾರೆ ಅಂತ. ರಶ್ ಇರ್ಬೋದು, ಇವತ್ತು ಗುರುವಾರ ಕೂಡ. ಹಾಗಾಗಿ ನೋಡು, ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಡೆ ಬರುವಾಗನೇ ಇದು ಹಣೆಗೆ ನಾಮ ಹಾಕ್ತಾರೆ. ನಾಮ ಅಂದರೆ ಈ ಥರ ಬೊಟ್ಟು. ಅವರು ಬಂದಿದ್ರು, ಮಕ್ಕಳು ಚಿಕ್ಕ ಚಿಕ್ಕ, ಹಾಕುವುದಿಲ್ಲ ಅಂತ ಹೇಳಿದೆ, ಆದರೂ ಕೂಡ ಹಾಕಿ ಅಂತ 5 ರೂಪಾಯಿ ಅಂತ. ಮತ್ತು ಮಕ್ಕಳಲ್ವಾ, ಅದಕ್ಕೆ ಒಂದು ಹಾಕಿದ್ದು. ನೋಡಿ ಯಾವ ರೀತಿ ಉಂಟಂತ. ನಾವೀಗ ನಡೆದುಕೊಂಡು ಹೋಗಬೇಕು ರೂಮಿಂದ. ನೋಡಿ ಒಮ್ಮೆ ಬ್ಯಾಕ್ ವ್ಯೂಯಿಂದ ತೋರಿಸ್ತೇನೆ ಅವರು ಯಾವ ರೀತಿ ಹೋಗ್ತಿದ್ದಾರೆ ಅಂತ. ಬರ್ತ್ಡೇ ಇವತ್ತು, ಎಲ್ಲರೂ ವಿಶ್ ಮಾಡಿ. ಬರ್ತ್ಡೇ ಲೆಕ್ಕದಲ್ಲಿ, ಅವನ ಲೆಕ್ಕದಲ್ಲಿ ನಾವು ಇವತ್ತು ಬಂದದ್ದು. ನನ್ನ ಲೆಕ್ಕ ಬಂದಿದ್ದೇವೆ. ಸ್ವಲ್ಪ ನೋಡು, ನಂದು ಬರ್ತ್ಡೇ ಲೆಕ್ಕದಲ್ಲಿ ಟ್ರಿಪ್ ಕರ್ಕೊಂಡು ಬಂದದ್ದು ಇವರಂಗೆಲ್ಲ. ಅದಕ್ಕೆ ನಾನು ಹಾಕಿದ್ದು. ಮಕ್ಕಳು ಬೇಡ ಅಂತ ಹೇಳುದು, ಬೇಡ ಅಂತ. ಯಾಕೆಂದ್ರೆ ಮಕ್ಕಳು ಬಂದಿದ್ರಲ್ಲ ಬೆಳಿಗ್ಗೆ ಫಸ್ಟಿಗೆ, ಅದಕ್ಕೆ ಬೇಡ ಅಂತ ನೋಡಿ. ಮತ್ತೆ ನಮ್ಗೆ ಇವತ್ತೆಲ್ಲ ಸೀರೆ ಎಲ್ಲ ಉಟ್ಟದಲ್ಲ, ಫಸ್ಟ್ ಟೈಮ್ ಅಲ್ಲ, ಅಂದ್ರೆ ಫಂಕ್ಷನ್ಗೆಲ್ಲ ಉಡ್ತೇವೆ ಇವತ್ತು ಹಾಗಾಗಿ ಕಂಫರ್ಟೇಬಲ್ ಆಗ್ತಿಲ್ಲ, ಒಮ್ಮೆ ಹೋಗಿ ಬರುವಂತಾಗಿದೆ. ಇವತ್ತು ಲಾಗ್ ಮಾಡ್ಲಿಕ್ಕೆ ಮೂಡಿಲ್ಲ, ಯಾಕಂದ್ರೆ ನಾನು ಪಂಚೆ ಉಟ್ಟಿದ್ದೇನಲ್ಲ, ಹಾಗಾಗಿ ಅದು ಏನಂದ್ರೆ ಕಷ್ಟ ಆಗ್ತುಂಟು ವಿಡಿಯೋ ಮಾಡ್ಲಿಕ್ಕೆಲ್ಲ. ನೋಡಿ ಶಾಲೆ ನೋಡಿ, ಹಾಗಾಗಿ ನೋಡಿ ಇಲ್ಲಿ ಒಂದು ದ್ವಾರ ಉಂಟು, ಮೈನ್ ಹೈವೇ ರೋಡು. ಫೈನಲ್ ಆಗಿ ನಾವು ಈಗ ರೀಚ್ ಆಗಿದ್ದೇವೆ ಮಠಕ್ಕೆ. ನೋಡಿ ಹಿಂದ್ಗಡೆ ದ್ವಾರ ಕಾಣ್ತಿರ್ಬೋದು ನಿಮಗೆ. ಹಾಗೆ ನಾವು ರೀಚ್ ಆಗಿದ್ದೇವೆ. ನೋಡಿ ಯಾವ ರೀತಿ ಜನ ಉಂಟಂತ ನೋಡಿ. ಟ್ರಾಫಿಕ್ ನೋಡಿ, ಫುಲ್ ಟ್ರಾಫಿಕ್. ಆಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ನೋಡಿ ಫುಲ್ ರಶ್ ಉಂಟು. ದೇವರ ದರ್ಶನ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ರಶ್ ಕೂಡ ಉಂಟು. ಹಾಗಾಗಿ ದೇವರ ದರ್ಶನ ಆಗಲಿ, ನಂತರ ವಿಡಿಯೋ ಕಂಟಿನ್ಯೂ ಆಗಿ ಮಾಡಿ ಶೂಟ್ ಮಾಡಿ ಹಾಕ್ತೀನಿ. ನೋಡಿ ಇಲ್ಲಿ ಪ್ರಾಚೀನ ವಸ್ತುಗಳೆಲ್ಲ ಇಟ್ಟಿದ್ದಾರೆ ದೇವಸ್ಥಾನದ್ದು. ಇದೆಲ್ಲ ಬೆಳ್ಳಿದ್ದಂತ, ಬೆಳ್ಳಿ ಬಂಗಾರದಾಗಿರ್ಬೋದು. ಈಗ ನಮ್ದು ಜಸ್ಟ್ ದರ್ಶನ ಆಗಿ ನಾವು ಹೊರಗೆ ಬಂದದಷ್ಟೇ. ನಾವೊಂದು ಕ್ಯೂ ಅಲ್ಲಿ ಒಂದು ಅರ್ಧ ಗಂಟೆ ಇದ್ವಿ. ಇವನು ಸ್ಪೆಷಲ್ ಎಂಟ್ರಿಯಲ್ಲಿ ಹೋದದ್ದು, ಯಾಕಂದರೆ ಇವನು ಹ್ಯಾಂಡಿಕ್ಯಾಪ್, ಅವರಿಗೆಲ್ಲ ಸ್ಪೆಷಲ್ ಎಂಟ್ರಿ ಇತ್ತು. ನಾವೊಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತು ಈಗ ಹೋಗಿ ಬಂದದಷ್ಟೇ. ದರ್ಶನ ಎಲ್ಲ ಒಳ್ಳೇದಾಯಿತು, ಅಂದರೆ ಅಲ್ಲಿ ಅಷ್ಟು ಏನು ನುಗ್ಗಲ್ಲಿ ಇರಲಿಲ್ಲ, ನಿಧಾನವಾಗಿ ಆಯಿತು ಅಂತ ಹೇಳ್ಬೋದು. ಮತ್ತೆ ಏನಂದರೆ ಅಲ್ಲಿ ಫಸ್ಟಿಗೆ ನಾವು ಹೋದದ್ದು ಮಂಚಾಲಮ್ಮ ಟೆಂಪಲ್, ಇಲ್ಲಿ ಹತ್ತಿರ ನೋಡಿ, ಈ ಸೈಡಲ್ಲಿ ಅಲ್ಲಿ ಹೋಗಿ ನಂತರ ನಾವು ರಾಯರ ದರ್ಶನ ಪಡೆಯುವುದು. ಅವರಿಲ್ಲಿನ ಗ್ರಾಮ ದೇವತೆ, ಅವರ ದರ್ಶನ ಪಡೆದ ನಂತರ ರಾಯರ ದರ್ಶನ. ನಾವು ಒಳಗಡೆ ಜಾಸ್ತಿ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿ, ಯಾಕೆ ಸಪ್ರೇಟ್ ಆಗಿ ನಾವೆಲ್ಲ ಓದೋದು. ಹಾಗಾಗಿ ನಾವು ಜಾಸ್ತಿ ವೀಡಿಯೋ ಕೂಡ ಮಾಡಲಿಲ್ಲ. ಇನ್ನು ಹೊರಗಡೆ ಬಂದಿದ್ದೇವೆ. ಇನ್ನು ಇಲ್ಲಿ ಏನು 5 ಟೆಂಪಲ್ ತಿರುಗಿಸ್ತಾರೆ, 5 ಪ್ಲೇಸ್. ಒಬ್ಬರಿಗೆ 150. ಅದಕ್ಕೆ ಆಲ್ರೆಡಿ ಆಟೋ ಮಾತಾಡಿದ್ದೇವೆ. ಇನ್ನು ಆಟೋದಲ್ಲಿ ಅಲ್ಲಿಗೆ ಹೋಗ್ಬೇಕು, ಆ ಪ್ಲೇಸ್ಗೆ. ಅದಕ್ಕಿಂತ ಮುಂಚೆ ನಮ್ಮದು ಟೀ ಕೂಡ ಆಗಲಿಲ್ಲ. ಇನ್ನು ಟೀ ಕುಡಿದು ಹೊರಡೋದು ಇಲ್ಲಿಂದ. ಮತ್ತೆ ಇಲ್ಲಿ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಮತ್ತೆ ಹೋಗುವ ಅಂತಿದ್ದೇವೆ. ಈ ಲಾಗ್ ಸ್ವಲ್ಪ ಚಿಕ್ಕದಾಗಿರ್ಬೋದು, ಯಾಕಂದರೆ ಜಾಸ್ತಿ ವೀಡಿಯೋಸ್ ಇಲ್ಲಿ ಮಾಡಲಿಲ್ಲ ನಾವು. ಯಾಕಂದರೆ ಬೇಗ ದರ್ಶನ ಆಗಬೇಕಿತ್ತು, ಹಾಗಾಗಿ ನಾವು ಜಾಸ್ತಿ ವೀಡಿಯೋಸ್ ಇದು ಮಾಡಲಿಲ್ಲ. ಮತ್ತೆ ನಮಗೆ ಸುಸ್ತು ಕೂಡ ಆಗಿತ್ತು. ಸುಸ್ತು ಏನಂದರೆ ರಾತ್ರಿ ಫುಲ್ಲು ನಾವು ಟ್ರಾವೆಲ್ ಮಾಡಿದ್ದಲ್ಲ, ಹಾಗಾಗಿ ಮಾರ್ನಿಂಗ್ 4 ಗಂಟೆಗೆ ನಾವು ರೀಚ್ ಆದದಲ್ವಾ, ಹಾಗಾಗಿ ಅದರ ನಿದ್ದೆ ಕೂಡ ಸರಿಗಟ್ಟಿಲ್ಲ, ಎನರ್ಜಿ ಕೂಡ ಇಲ್ಲ. ಅದರಲ್ಲಿ ಈ ಡ್ರೆಸ್ ಎಲ್ಲ ಅಷ್ಟು ಅಡ್ಜಸ್ಟ್ ಆಗ್ತಿಲ್ಲ, ಹಾಗಾಗಿ ಸ್ವಲ್ಪ ಡಲ್ ಆಗಿದ್ದೇವೆ. ತಿಂಡಿ ಎಲ್ಲ ತಿನ್ಬೇಕಷ್ಟೇ ಅಲ್ವಾ. ನೋಡುವ, ಇಲ್ಲಿ ಸ್ವಲ್ಪ ಆದಷ್ಟು ವಿಡಿಯೋ ಮಾಡುವ, ಮತ್ತೆ ಅಲ್ಲಿಗೆ ಹೊರಡುವ. ಇಲ್ಲಿ 5 ಟೆಂಪಲ್. ಈಗ ನೋಡಿ ಬ್ಯಾಕ್ ವ್ಯೂಯಿಂದ ತೋರಿಸ್ತೇನೆ ಯಾವ ರೀತಿ ಉಂಟಂತ. ನಿಮಗೆ ರಶ್ ಇವತ್ತು ಗುರುವಾರ ಅಲ್ಲ, ಹಾಗಾಗಿ ರಶ್ ಉಂಟು.
ನೋಡಿ ರಶ್ ಉಂಟು ಇವತ್ತು. ಒಂದು ನಿಮಿಷ ತೋರಿಸ್ತೇನೆ ನೋಡಿ. ನೋಡಿ ಅದೇ ಮಂಚಾಲಮ್ಮ ದೇವಸ್ಥಾನ. ಬಿಸಿಲು ಉಂಟು ಇಲ್ಲಿ ನೋಡಿ, ಯಾವ ರೀತಿ ಬಿಸಿಲು ಉಂಟಂತ. ಆದರೂ ಜನ ರಶ್ ಇದ್ದಾರೆ. ಬಿಸಿಲು ಅಂದರೆ ಬಿಸಿಲು, ಇಲ್ಲಿ ಭಾರಿ ಬಿಸಿಲು ಉಂಟು ಇವತ್ತು. ನೋಡಿ ಇಲ್ಲಿ ವ್ಯೂ ಅಂದರೆ ಇದೆ, ಯಾವುದಂದರೆ ನೋಡಿ ಇದು ನೋಡಲಿಕ್ಕೇನೆ ಸೂಪರ್. ಇಲ್ಲಿ ಏನಂದ್ರೆ ಇದು ಆ ಕಡೆ ಈ ಕಡೆ ಫುಲ್ಲು ಡಿಸೈನ್ ಥರ ಉಂಟಲ್ಲ ನೋಡಿ, ಇದೇ ಫೇಮಸ್ ಇಲ್ಲಿ. ಇದು ವ್ಯೂಗೆಲ್ಲ ಹೈಯೆಸ್ಟ್. ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ ನೋಡಿ, ಎಷ್ಟು ಜನ ಫೋಟೋ ತೆಗಿತಿರ್ತಾರೆ ಅಂದರೆ ಲೆಕ್ಕನಿಲ್ಲ, ಅಷ್ಟು ಜನ ಫೋಟೋ ತೆಗಿತಾರೆ. ಏನಂದರೆ ಇದು ನೋಡಲಿಕ್ಕೆ ಒಂದು ಸರಿ. ಇಲ್ಲಿ ನೋಡಿ ದನ ಕೂಡ ಉಂಟು, ಒಂದು ಗೋಶಾಲೆ ಕೂಡ ಉಂಟು, ಅದರದ್ದೊಂದು ಗೋ ನೋಡಿ. ನಾವಾಗ ದರ್ಶನ ಆಗಿ ಬಂದವರು ರೂಮಲ್ಲಿ ಮಲಗಿದ್ವಿ. ಈಗೊಂದು 1:30 ಆಗಿದೆ. ಈಗ ಇಲ್ಲೇ ಊಟಕ್ಕೆ ಹೋಗ್ತಿದ್ದೇವೆ ಛತ್ರಕ್ಕೆ. ಅಲ್ಲಿದ್ದು ನಿಮಗೆ ವಿಡಿಯೋ ತೋರಿಸ್ತೇನೆ. ಈಗ ನಾವು ಜಸ್ಟ್ ಊಟ ಆಗಿ ಬಂದದ್ದು ಹೊರಗಡೆ. ತುಂಬ ಜನ ಇದ್ದರು, ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದರು, ಸ್ವಲ್ಪ ರಶ್ ಇತ್ತು. ನಾವು ನಮ್ಮ ರೂಮ್ ನಿಯರೇ ಹಿಂದುಗಡೆಯಿಂದ ಹೋದದ್ದು. ಇಲ್ಲದಿದ್ದರೆ ಎಂಟ್ರೆನ್ಸ್ ಆ ಕಡೆಯಿಂದ ಉಂಟು, ಟೆಂಪಲ್ ಕಡೆಯಿಂದ ಬರ್ಬೋದು. ನಮ್ಮದು ಇದೇ ರೂಮ್ ಅಲ್ಲ ನೋಡಿ, ಇದೇ ರೂಮು ನಮ್ಮದು ಇದೆ ಆಯಿತಾ. ಇದೇ ರೂಮು. ಇಲ್ಲಿಂದ ನಾವು ಜಸ್ಟ್ ಇಲ್ಲಿ ಹೋಗಿ ಅಲ್ಲಿ ಎಂಡಿಗೆ ಹೋದರೆ ಆಯಿತು, ನಮಗೆ ಡೈರೆಕ್ಟ್ ಸಿಗ್ತದೆ. ಮತ್ತು ಇನ್ನು ನಾವು ಹೊರಡೋದು ಅಂದರೆ ನೆಕ್ಸ್ಟ್ ಒಂದು 5 ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು. ಅದು ವ್ಲಾಗ್ ಸಪ್ರೇಟ್ ಮಾಡ್ತೇವೆ, ಸಾಧ್ಯ ಆದರೆ ಮಾಡ್ತೇವೆ ಸಪ್ರೇಟ್. ಇಲ್ಲದಿದ್ದರೆ ನೋಡು ಏನಾಗ್ತದೆ ಅಂತ. ಇಲ್ಲದಿದ್ದರೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇವೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ.